ಇಲ್ಲಿ ನಾವು ಕಾನ್ಕೇವ್ ಮಿರರೇ ತೊಗೊತಾ ಇದ್ದೀವಿ. ಯು ಆರ್ ಕೀಪಿಂಗ್ ದ ಆಬ್ಜೆಕ್ಟ್ ಬಿಟ್ವೀನ್ ಫೋಕಸ್ ಆ್ಯಂಡ್ ವೇರ್ ಎಲ್ಸ್ ಎಂಥದ್ದು ಇದು ಪೋಲ್, ಸ್ಮಾಲ್ ಲೆಟರ್ ಎಫ್ ಇದು ಫೋಕಸ್ ಮತ್ತು ಪೋಲ್ ಅಂತ ಹೇಳಿದ್ರೆ ಇಲ್ಲಿ ಆಯ್ತಾ ಹುಡುಗರ, ಇಲ್ಲಿ ಇಡ್ತಾ ಇದ್ದೀವಿ. ಆದಷ್ಟು ಹತ್ರನೇ ಇಡಿ, ಏನಕ್ಕೆ ಅಂತ ನಿಮಗೆ ನೋಡಿಸ್ತೀನಿ. ಸೊ ಇದು ನಿಮ್ಮ ಪ್ಯಾರಲ್ ರೇ, ಅದು ಫೋಕಸ್ ಥ್ರೂ ಹೋಗುತ್ತೆ. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಮುಂದಿಂದ ಕಮಿಂಗ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ತಗೊತೀನಿ. ಸೊ ಇದು ನಿಮ್ಮ ಇನ್ಸಿಡೆಂಟ್ ರೇ, ಇದು ನಿಮ್ಮ ರಿಫ್ಲೆಕ್ಟೆಡ್ ರೇ. ಸೊ ಒಂದೇ ಲೈನ್ ಎಳಿಬೋದು, ನಾನು ನಿಮ್ಗೆ ನೋಡ್ಸೋದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಸಾರಿ, ಉಲ್ಟಾ ಇದು ಹೋಗ್ತಾ ಇದೆ, ಇಲ್ಲಿಂದ ಸೋರ್ಸಿಂದ ಮಿರರ್ ಹೊಡೆದು ಈ ದಿಕ್ಕಲ್ಲಿ ಹೋಗುತ್ತೆ. ಇದು ನೋಡಿ ಹೇಗೆ ಆಗ್ತಾ ಇದೆ, ಇದು ಕಾನ್ವರ್ಜಿಂಗ್ ಆಗುತ್ತಾ, ಇದು ಪ್ಯಾರಲಲ್ ಇದೆಯಾ, ಇದು ಇಲ್ಲ ಡೈವರ್ಜಿಂಗ? ಇದು ನಿಮ್ಮ ಡೈವರ್ಜಿಂಗ್ ಅಂತ ಹೇಳಿದ್ರೆ ದೂರ ಹೋಗ್ತಾ ಇದೆ, ಇವೆರಡು ಲೈನು ದೂರ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಮೀಟಿಂಗ್ ಬಿಹೈಂಡ್ ದ ಮಿರರ್. ನೋಡ್ತೀನಿ, ಇಟ್ ಇಸ್ ಮೀಟಿಂಗ್ ಮಿರರ್ ಹಿಂದೆ ಕಾಣುತ್ತೆ ಈ ರೀತಿಯಲ್ಲಿ, ಸರಿನಾ? ಸೊ ಮಿರರ್ ಹಿಂದೆ ಅಂತ ಹೇಳಿದ್ರೆ ಆಕ್ಚುಲ್ ಲೈಟ್ ಹೋಗಲ್ಲ, ಅದು ಇಟ್ ಇಸ್ ಆರ್ ಇಮ್ಯಾಜಿನೇಷನ್, ಅಲ್ಲಿಂದ ಬರೋಂಗೆ ಕಾಣುತ್ತೆ. ಇಮ್ಯಾಜಿನೇಷನ್ ಅಂತ ಹೇಳೋದಕ್ಕಿಂತ ಅಡ್ಜಸ್ಟ್ಮೆಂಟ್ ಇನ್ ಬ್ರೈನ್ ಅಂತ ಹೇಳ್ಬೋದು. ಎನಿವೇಸ್, ಪಾಯಿಂಟ್ ಏನಂತ ಹೇಳಿದ್ರೆ ಇದು ರಿಯಲ್ ಇಮೇಜ್ ಅಲ್ಲ, ಇದು ವರ್ಚುವಲ್ ಇಮೇಜ್. ಹಾಗಾಗಿ ಇವೆಲ್ಲ ಡ್ಯಾಶ್ ಲೈನ್ ಮಾಡ್ಬೇಕು ನಾವು. ಸೊ ಇದು ನಿಮ್ಮ ಉತ್ತರ ಅಷ್ಟೇ, ಆಯ್ತಾ? ಸೊ ದಿಸ್ ಇಸ್ ಅ ವರ್ಚುವಲ್ ಇಮೇಜ್ ನಮ್ಮ ಕೈಯಲ್ಲಿ. ಸೊ ಇದು ನಮ್ಮ ರೇ ಡಯಾಗ್ರಾಮ್ ಅಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಪೇಪರ್ ಮೇಲೆ ಈ ರೀತಿಯಲ್ಲಿ. ಮೊದಲನೇದಾಗಿ ಹುಡುಗರ ಮರಿಬೇಡಿ, 15 ಸೆಂಟಿಮೀಟರ್ ಲೈನ್ ಎಳೆದಿರಿ, ಆಯ್ತಾ? ಸೊ ಒಂದಷ್ಟು ಗ್ಯಾಪ್ ಕೊಡಬೇಕು, ಅದಕ್ಕೋಸ್ಕರ ನಾನು ಇದು ನೋಡಿ ಸ್ವಲ್ಪ ದೂರ ನೋಡ್ತಾ ಇದ್ದೀನಿ, ಆದಷ್ಟು ಆಯ್ತಾ? ಆದಷ್ಟು ದೂರ ಬರೆದ್ರೆ ಒಳ್ಳೇದೇನೆ, ನಾನು ನಿಮಗೆ ಗೊತ್ತಾಗುತ್ತೆ ನೀವೇ ನೋಡ್ತೀರಾ ಏನಕ್ಕೆ ಅಂತ ಹೇಳಿ. ಸೊ ಮೊದಲನೇದಾಗಿ 3 ಸೆಂಟಿಮೀಟರ್ ಗ್ಯಾಪಲ್ಲಿ 3 ಡಾಟು, ಆಮೇಲೆ ಆರ್ಕು 6 ಸೆಂಟಿಮೀಟ್ರು ರೇಡಿಯಸ್ ಇರುವಂಥ ಆರ್ಕು, ಅದಾದಮೇಲೆ ಶೇಡಿಂಗು, ಆಬ್ಜೆಕ್ಟ್ ಬಿಟ್ವೀನ್ ಫೋಕಸ್ ಆ್ಯಂಡ್ ಪೋಲ್, ಅಲ್ವಾ? ಸೊ ನಾನು ಸ್ವಲ್ಪ ಫೋಕಸ್ ಹತ್ರ ಇಡ್ತಾ ಇದ್ದೀನಿ, ನೀವು ಸ್ವಲ್ಪ ಪೋಲ್ ಹತ್ರ ಇಡಿ, ಇಲ್ಲಾಂದ್ರೆ ಮಧ್ಯದಲ್ಲಿ ಇಡಿ ಅಟ್ಲೀಸ್ಟ್. ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ. ಸೊ ಮೊದಲೇದಾಗಿ ಪ್ಯಾರಲ್ ಲೈನ್ ತೊಗೊಬೇಕು, ಸ್ವಲ್ಪ ಈ ಕಡೆ ಆ ಕಡೆ ಆಗುತ್ತೆ, ತೊಂದರೆ ಇಲ್ಲ ಬರೀಬೇಕಾದ್ರೆ. ಸೊ ಪ್ಯಾರಲ್ ರೇ ಡ್ರಾ ಮಾಡಿ, ಏನಾಗುತ್ತೆ ಇದಕ್ಕೆ, ಇಟ್ ವಿಲ್ ಪಾಸ್ ಥ್ರೂ ಫೋಕಸ್ ಅಲ್ವಾ, ಇಲ್ ಗೋ ಥ್ರೂ ಫೋಕಸ್. ಸೊ ಇಲ್ಲಿ ಸ್ಕೇಲ್ ಎತ್ತೋದಕ್ಕಿಂತ ಮುಂಚೆನೆ ಯು ಶುಡ್ ಪ್ರೊಜೆಕ್ಟೆಡ್ ಬ್ಯಾಕ್ ಆಫ್ ದ ಸ್ಕ್ರೀನ್, ಆ ಥರ ಡಾಟೆಡ್ ಲೈನ್ ಎಳೆದ್ಬಿಡಿ, ಆಯ್ತಾ? ಮುಂದಿಂದು ನೀವು ಯಾವ್ದು ಕನ್ವೀನಿಯಂಟ್ ಅದು ತಗೊಳ್ಳಿ. ಸೊ ಸೆಂಟರ್ ಆಫ್ ಕರ್ವೇಚರ್ ತೊಗೊಳಕ್ಕೆ ನೋಡ್ತಾ ಇದ್ದೀನಿ, ಆಮೇಲೆ ಯೋಚನೆ ಮಾಡಿದೆ ಏನು ಮಾಡೋದು ಅಂತ ಹೇಳಿ. ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ. ಸೊ ಅದರಿಂದನೇ ಹೋಗ್ತಾ ಸೆಂಟರ್ ಆಫ್ ಕರ್ವೇಚರ್ ಬರೋ ಹಂಗೆ ನೋಡ್ತಾ ಇದ್ದೀನಿ. ಸೊ ಲೈಟು ಆಬ್ಜೆಕ್ಟಿಂದ ಆ ಥರ ಅಡ್ಜಸ್ಟ್ ಮಾಡಿ. ಸೊ ಲೈಟು ಆಬ್ಜೆಕ್ಟಿಂದ ಮಿರರ್ ಬಿದ್ದು ಅದು ತಿರ್ಗಿ ವಾಪಸ್ ಆಗುತ್ತೆ ಅಲ್ವಾ? ಅದಾದಮೇಲೆ ಪ್ರೊಜೆಕ್ಟ್ ಮಾಡೋದು ಮರಿಬೇಡಿ. ಬಟ್ ಇಲ್ಲಿ ಏನು ತಪ್ಪಾಯಿತು ಅಂತ ಹೇಳಿದ್ರೆ ನನ್ನ ಸ್ಕೇಲ್ ಉದ್ದ ಇರಲಿಲ್ಲ ಒಂದು, ಮತ್ತು ಪ್ರೊಜೆಕ್ಷನ್ನು ತುಂಬ ಹಿಂದೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಹಿಂದೆ ಬರ್ತಾ ಇದೆ.
ಅಲ್ವಾ? ಸೊ you can clearly see this is an enlarged erect virtual image. ಸೊ ಅಲ್ಲಿ ನಿಮ್ಮ ಇಮೇಜು ಇಲ್ಲಿ ನಿಮ್ಮ ಎಂಥದ್ದು ಪ್ರೊಜೆಕ್ಟೆಡ್ ಲೈನ್ಸ್ ಮೀಟ್ ಆಗುತ್ತೋ ಅದು ಅಲ್ಲೇ ನಿಮ್ಮ ವರ್ಚುವಲ್ ಇಮೇಜ್ ಫಾರ್ಮ್ ಆಗೋದು. ಸರಿನಾ? ಸೊ ಲೇಬಲ್ ಗೀಬಲು ಅದು ಇದು ಆಳು ಮೂಳೆಲ್ಲ ಮಾಡಲೇಬೇಕು. ನಾನು ಮಾಡಿಲ್ಲ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಇದು ನಿಮ್ಮ ಇಂಥದ್ದು ಸೆಂಟರ್ ಆಫ್ ಕರ್ವೇಚರ್ ಆಫ್ ಫೋಕಸ್ಸು ಪೋಲು ಎ ಬಿ ಎ ಡ್ಯಾಶ್ ಬಿ ಡ್ಯಾಶ್. ಸೊ ಇಮೇಜ್ ಸೈಜ್ ಏನೋ ಎನ್ಲಾರ್ಜ್ಡ್. ಓರಿಯಂಟೇಷನ್ನು ಎರೆಕ್ಟ್. ವರ್ಚುವಲ್ ರಿಯಲ್, ಸಾರಿ ರಿಯಲ್ ಅಲ್ಲ ವರ್ಚುವಲ್. ಏನಕ್ಕೆ ಹೇಳಿ? ದಿಸ್ ಕೆನಾಟ್ ಬಿ ಪ್ರೊಜೆಕ್ಟೆಡ್ ಆನ್ ಟು ಅ ಸ್ಕ್ರೀನ್. ಲೊಕೇಶನ್ ಬಿಹೈಂಡ್ ದ ಮಿರರ್. ಆಯ್ತಾ? ಪ್ರಾಕ್ಟಿಕಲ್ ಆಗಿ ನೋಡ್ಬಿಡಿ ಒಂದ್ಸತಿ. ಏನ್ ಕಾಣ್ತೋ? ಇದು ನಿಮ್ಮ ಆಬ್ಜೆಕ್ಟ್. ಆಯ್ತಾ? ಇದು ನಾವು ಸೆಲೆಟೇಪ್ ತಗೊಂಡು ಅಲ್ಲೇ ಸುಮ್ಮನೆ ಕಟ್ ಮಾಡಿ ಇದನ್ನು ಮಾಡಿರೋದು ನಾನು. ಇದು ನಿಮ್ಮ ಪ್ಲೇನ್ ಮಿರರು. ಇದು ನಿಮ್ಮ ಕಾನ್ಕೇವ್ ಮಿರರು. ಪ್ಲೇನ್ ಮಿರರಲ್ಲಿ ಆ್ಯಕ್ಚುಲಿ ಎಷ್ಟು ದೂರ ಇದೆ ಅಂತ ಹೇಳಿ ನಾನು ನೋಡ್ಸೋದಕ್ಕೆ ಇಟ್ಟಿರೋದು ಅಲ್ವಾ? ಆಬ್ಜೆಕ್ಟು ಸ್ವಲ್ಪ ದೂರದಲ್ಲಿದೆ. ಆದರೆ ನಿಮ್ಮ ಕಾನ್ಕೇವ್ ಮಿರರಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತಲ್ವಾ? ಅಟ್ಲೀಸ್ಟ್ ಒಂದು 2-3 ಪಟ್ಟು ದೊಡ್ಡದಾಗಿದ್ದೇ ಇದೆ. ಸೊ ಇದೇ ಥರ ನೀವು ಈ ಶೇವಿಂಗ್ ಮಿರರು ಮತ್ತು ಬ್ಯೂಟಿಷಿಯನ್ ಮಿರರು ಮತ್ತು ಡೆಂಟಿಸ್ಟು ಅವ್ರಿಗೆ ಈ ಥರ ಕಾಣುತ್ತೆ ನಿಮ್ಮಲ್ಲೆಲ್ಲ. ಅದಕ್ಕೆ ಅದನ್ನು ಮಿರರ್ ಉಪಯೋಗಿಸೋದು. ನಿಮ್ಮ ಪುಟ್ಟು ಅಲ್ಲ ಅವ್ರು ದೊಡ್ಡದಾಗಿ ಕಾಣುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಇದೆಲ್ಲ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಡೆಂಟಲ್ ಜಾಗದಲ್ಲಿ, ಶೇವಿಂಗ್ ಮಿರರಲ್ಲಿ ಮುಖ ಮತ್ತು ಹಲ್ಲು ಅವೆಲ್ಲ ದೊಡ್ಡದಾಗಿ ಕಾಣಬೇಕು ತಾನೆ. ಶೇವಿಂಗ್ ಮಿರರು ಮತ್ತು ಬೇಸಿಕಲಿ ಏನೇ ದೊಡ್ಡದಾಗಿ ಕಾಣಬೇಕು, ಹತ್ತಿರದಲ್ಲಿ ದೊಡ್ಡದಾಗಿ ಕಾಣಬೇಕು ಅಂತ ಹೇಳಿದ್ರೆ ಇದನ್ನು ಉಪಯೋಗಿಸ್ಬೋದು. ಡೆಂಟಲ್ಲಿ ಈ ಹಲ್ಲನ್ನ ದೊಡ್ಡದಾಗಿ ನೋಡೋದಕ್ಕೆ ಇದನ್ನು ಉಪಯೋಗಿಸ್ತಾರೆ. ಆಯಿತಾ? ಇದೇ ರೀತಿಯಲ್ಲಿ, ಇನ್ನೇನಿಲ್ಲ, ಇದೇ ರೀತಿಯಲ್ಲಿ. ಸರಿನಾ? ಸೊ ಇದು ನಿಮ್ಮ ಕೊನೆಯ ಇಲ್ಲ ಇನ್ನೊಂದಿದೆ. ಸೊ ಇದೆಲ್ಲ ಬರ್ಕೊಬೇಕು ಕೊನೆಯದಾಗಿ. ನೀವು ಚಿತ್ರನ ಬಿಡಿಸ್ಬೇಕು. ಸೊ ಇಲ್ಲಿ ಸಾಲಿಡ್ ಇಲ್ಲೊಂದು ಸಣ್ಣ ನೋಟ್ ಇದೆ. ಸಾಲಿಡ್ ಲೈನ್ ಮತ್ತು ಡ್ಯಾಶ್ ಲೈನ್ ವ್ಯತ್ಯಾಸ. ಆಕ್ಚುಯಲ್ ಪಾತ್ ಆಫ್ ದ ರೇ ನಾವು ಯಾವತ್ತಿದ್ರೂ ಸಾಲಿಡ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಡ್ಯಾಶ್ ಲೈನ್ ಯಾವುದು ಅಂತ ಹೇಳಿದ್ರೆ ಇಮ್ಯಾಜಿನರಿ, ಇಲ್ಲಿಂದ ಬರೋಂಗೆ ಕಾಣುತ್ತೆ ಅಂತ ಹೇಳಿ ಇಮ್ಯಾಜಿನರಿ ಅಂತ ಹೇಳಿ ನಾವು ಡ್ಯಾಶ್ ಲೈನ್ ಮಾಡ್ತೀವಿ. ಸೊ ಇದನ್ನ ಮರಿಬೇಡಿ, ಈ ವ್ಯತ್ಯಾಸ ನಮ್ಮ ಕೈಲಿ. ದಿಸ್ ಇಸ್ ಯುವರ್ ಆಕ್ಚುಯಲ್ ಲೈಟ್, ದಿಸ್ ಇಸ್ ಯುವರ್ ಇಮ್ಯಾಜಿನರಿ. ಇಮ್ಯಾಜಿನರಿ ಏನೋ ಪಾತ್ ಆಫ್ ದ ಲೈಟ್. ಈ ವ್ಯತ್ಯಾಸ ಗೊತ್ತಿರಬೇಕು. ಇನ್ನು ಮಿಕ್ಕಿದೆಲ್ಲ ಬರ್ಕೊಂಬಿಡಿ.